ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಮಯೂರಿ ಅನಿತಾ ಯೂಟ್ಯೂಬ್ ಚಾನಲಿಂದ ಸುಸ್ವಾಗತ. ಇವತ್ತಿನ ಬ್ಲಾಗ್ ಶಿವರಾತ್ರಿ ಹಬ್ಬದ್ದು. ಸೊ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆಗೆ ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಶಿವರಾತ್ರಿ ಹಬ್ಬ ಆಚರಿಸ್ತಾ ಇದ್ದೀರಾ, ಆಚರಿಸ್ತಾ ಇಲ್ಲ, ಸೊ ಕೆಲವು ಕಾರಣಗಳು ಆಚರಿಸೋಕ್ಕಾಗಲ್ಲ. ಹಂಗಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯುಷು, ಆರೋಗ್ಯ, ಸಂಪತ್ತು, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಶಿವನ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಜಾಸ್ತಿ ಕುಕ್ಕಿಂಗ್ದು ನನಗೆ ಗೊತ್ತಿರುವಂಥ ಕುಕ್ಕಿಂಗ್, ಅತಿಯಾಗಿ ಕುಕ್ಕಿಂಗ್ ಅಂತಲ್ಲ, ನನಗೆ ಗೊತ್ತಿರುವಂಥ ಅಡುಗೆ ಕೆಲಸ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದಲ್ಲಿ ನನ್ನ ಲೈಫ್ ಸ್ಟೈಲ್ ಅಂದರೆ ನಂದು ಒಂದು ಹಳ್ಳಿ, ಸೊ ಹಳ್ಳಿಲಿರೋ ನಮ್ಮ ಲೈಫ್ ಸ್ಟೈಲ್ ಜೀವನ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ. ಸೊ ದಯವಿಟ್ಟು ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ ತೋರಿಸಿ ಅಂತ. ದಯವಿಟ್ಟು ಖಂಡಿತ ತೋರಿಸ್ತೀನಿ, ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಕುಕ್ಕಿಂಗ್ ಅಪ್ಲೋಡ್ ಮಾಡಿರೋದು ವಿಡಿಯೋನ ಮಸಾಲೆ ದೋಸೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮಾಡುವಂಥ ಮಸಾಲೆ ದೋಸೆನ ಅಂತ. ಬನ್ನಿ. ಇವತ್ತು ನಾನು ಮಾಡ್ತಾಯಿರುವಂಥ ದೋಸೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ದೋಸೆ ಸಂಪ್ಳ ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು. ಇರೋದನ್ನ ಹೇಳಬೇಕು, ಸುಳ್ಳು ಪಳ್ಳು ಹೇಳ್ಬಾರ್ದಲ್ವ. ಹಂಗಾಗಿ ಇದು ದೋಸೆ ಸಂಪ್ಳ ನಮ್ಮ ಅತ್ತೆ ಕೊಟ್ಟು ಕಳಿಸಿರೋದು. ಸೊ ಬರೀ ಖಾಲಿ ದೋಸೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾನು ತುಂಬ ಸರಿ ಮಾಡ್ತಾಯಿರ್ತೀನಿ. ಹಂಗಾಗಿ ಇವತ್ತು ಮಸಾಲೆ ದೋಸೆ ಮಾಡೋಣ, ಈಗ ಟೈಮ್ ಇತ್ತಲ್ಲ, ಹಂಗಾಗಿ ಮಸಾಲೆ ದೋಸೆ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಸೊ ನಾನು ಮಾಡಿದ್ದು ಮಸಾಲೆ ದೋಸೆ ಅಂದರೆ ಖಾರ ಯಾವ ಥರ ಮಾಡೋದು, ಮತ್ತು ನಾನು ಮಾಡಿದ್ದು ಬರೀ ಆಲೂಗಡ್ಡೆ ಪಲ್ಯ ಮಾತ್ರ. ಚಟ್ನಿ ನಿಮಗೆ ಗೊತ್ತಲ್ಲ, ವೆರೈಟಿ ಚಟ್ನಿ ಮಾಡ್ಬೋದು. ಶೇಂಗಾ ಚಟ್ನಿ ಮಾಡ್ಬೋದು, ಕಡಲೆ ಚಟ್ನಿ ಮಾಡ್ಬೋದು, ಕಾಯಿ ಚಟ್ನಿ ಮಾಡ್ಬೋದು, ಪುದೀನ ಚಟ್ನಿ ಮಾಡ್ಬೋದು. ಹಿಂಗೆ ಡಿಫ್ರೆಂಟಾಗಿ ಎಷ್ಟೊಂದು ವೆರೈಟಿ ಚಟ್ನಿ ಮಾಡ್ಬೋದು, ಇಲ್ಲ ಕೂಟ್ ಮಾಡ್ಬೋದು. ಆ ಥರ ನಿಮಗೆ ಆಪ್ಷನ್ ಯಾವ್ದು ತುಂಬ ಇದೆಯಲ್ವಾ, ಆ ಥರ ತುಂಬ ಮಾಡ್ಬೋದು. ನನಗೆ ಏನಂದರೆ ಸ್ವಲ್ಪ ಇರೋದ್ರಿಂದ, ನಾನು 3 ಜನ ಇರೋದ್ರಿಂದ ನಮಗೇನಷ್ಟು ಬೇಡ ಅಂತ ಅನಿಸು ಚಟ್ನಿ ಎಲ್ಲ. ಹಂಗಾಗಿ ಬರೀ ಮಸಾಲೆ ದೋಸೆಗೆ ಬರೀ ಆಲೂಗಡ್ಡೆ ಪಲ್ಯ ಇದ್ದರೆ ಸಾಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಮಾಡಿದ್ವಿ. ಸೊ ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಕೆಂಪು ಚಟ್ನಿ ಯಾವ ಥರ ಮಾಡಿದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಸಾಲೆ ದೋಸೆಗೆ. ಸೊ ಇದನ್ನು ಏನಪ್ಪ ಅಂತಂದರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು. ಯಾಕೆ ನಾವೇ ತಿಂತೀವಿ ದೊಡ್ಡವರೇ, ಇನ್ನು ಮಕ್ಕಳು ತಿನ್ನದೇ ಇರ್ತಾರೆ. ಯಾಕೆಂದ್ರೆ ನಾವು ಹೋಟ್ಲಿಗೆ ಹೋದ್ರೆ ನಾವು ಕೇಳೋದೇ ಫಸ್ಟೇನು ಹೇಳಿ ಮಸಾಲೆ ದೋಸೆ ಕೊಡಿ ಅಂತಲೇ ತಾನೇ ಕೇಳೋದು. ಹಂಗಾಗಿ ನಮ್ಮ ಮನೇಲಿ ಯಾವ ಥರ ಬೇಕು 1-4 ತಿನ್ಬೋದು ಅನ್ನೋ ಇದರಲ್ಲೇ ನಾವು ಮನೇಲಿ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಮಸಾಲೆ ದೋಸೆನ. ಸೊ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಮಸಾಲೆ ದೋಸೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ ಇವತ್ತು ಶಿವರಾತ್ರಿ ಹಬ್ಬ, ಅದಕ್ಕೆ ಮೊದಲಾಗೆ ನಾನೇ ವೀಡಿಯೋದಲ್ಲಿ ಬಂದು ವಿಶ್ ಮಾಡಿದ್ದೀನಿ. ನನಗೂ ಹಾಗೆ ಎಲ್ಲರೂ ವಿಶ್ ಮಾಡಿ ಅಂತ ಕೇಳ್ಕೊಂಡ. ಸೊ ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾನು ಫಸ್ಟು ರೆಡಿ ಮಾಡ್ಕೊಂಡಿರೋದು ಕೆಂಪು ಚಟ್ನಿಗೆ ಏನೇನು ಬೇಕು ಅಂತಂದರೆ 10-15 ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಅದು ಸ್ವಲ್ಪ ಕಲರ್ ಡಲ್ ಇದೆ, ಬಟ್ ಕಲರ್ ತುಂಬ ಬರುತ್ತೆ. ಟ್ರೈ ಮಾಡಿ ನೋಡಿದ್ದೀನಿ, ಹಂಗಾಗಿ ಅದನ್ನು ಹಾಕ್ತಾ ಇರೋದು ಅಷ್ಟೇ. ಕಲರ್ ಸ್ವಲ್ಪ ಡಲ್ ಇದೆ. ನಿಮಗೆ ಚೆನ್ನಾಗಿರಬೇಕು ಅಂತ ಕ್ವಾಂಟಿಟಿ ತೊಗೋಬೋದು. ನಾವು ಸ್ವಲ್ಪ ಇಲ್ಲಿ ಹಳ್ಳಿ ಸಿಗೋದು ದಿನಸಿ ಅಂಗಡಿಯಲ್ಲಿ ತೊಗೊಳ್ತೀವಿ, ನಾವು ಚನ್ನಪಟ್ಟಣಕ್ಕೆ ಹೋಗಿ ತೊಗೊಳಕ್ಕಾಗಲ್ಲ. ಹಂಗಾಗಿ ಇರೋದನ್ನ ತೊಗೊಂಡು ಮಾಡ್ತೀವಿ. ಇನ್ನೂ ಕ್ವಾಲಿಟಿಯಾಗಿರುತ್ತೆ, ತೊಗೊಬೋದು ನೀವು. ಮೆಣ್ಸಿನ್ಕಾಯಿ ನೋಡ್ಬೋದು ನೀವು. ಖಾರ ಮೆಣ್ಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಒಂದು ಇಡಿಯಾಗಿನ ಕಮ್ಮಿ ಉರ್ಗಡ್ಲೆ ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ 1 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಖಾರ ಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಆ ಥರ ಇನ್ನೂ ಒಂಥರ ಚೆನ್ನಾಗಿ ಡಿಫ್ರೆಂಟಾಗಿ ಬೇಕು ಅಂತಂದರೆ ನಿಮಗೆ ಮೆಣಸು, ಜೀರಿಗೆ ಎಲ್ಲ ಹಾಕೊಬೋದು. ಇದು ನಿಮ್ಮ ಆಪ್ಷನ್ನು. ನಾನು ಮೆಣಸು, ಜೀರಿಗೆ ಏನೂ ಹಾಕ್ತೀನಿ, ಇಷ್ಟನ್ನು ಮಾತ್ರ ಯೂಸ್ ಮಾಡಿ ನೋಡ್ಬೋದು ನೀವು. ಫಸ್ಟಿಗೆ ನಾನು ಚೆನ್ನಾಗಿ ಕಾಯಿಸಿ ಅದನ್ನು 10 ನಿಮಿಷ ನೆನೆಯಕ್ಕೆ ಬಿಟ್ಟು ಅದು ಅರಳುತ್ತಲ್ಲ, ಅದು ಚೆನ್ನಾಗಿ ಪೇಸ್ಟ್ ಆಗೋಕ್ಕೆ ಚೆನ್ನಾಗುತ್ತೆ. ಹಂಗಾಗಿ ಈಗ ಮಿಕ್ಸಿ ಜಾರ್ಗೆ 1 ಜಾರ್ಗೆ ಅದನ್ನ ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ. ಜೊತೆಗೆ ನಾನು ಏನೇನು ತೋರಿಸಿದ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಉರ್ಗಡ್ಲೆ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಆ್ಯಡ್ ಮಾಡಿಲ್ಲ ಅನ್ಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೊಂಡ್ಬರ್ಬೇಕು. ಚೆನ್ನಾಗಿ ಈ ಥರ ಪೇಸ್ಟ್ ಬಂದರೆ ಸಾಕು. ನೋಡ್ಬೋದು ನೋಡಿ ಎಷ್ಟು ಕಲರ್ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಸಾಕು, ಇಷ್ಟು ಕಲರ್ ತಂದ್ಕೊಂತೀನಿ ನಾನು. ಈ ಥರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಮಾಮೂಲಿ ದೋಸೆ ನಿಮಗೆ ಗೊತ್ತಿರುತ್ತಲ್ಲ, ದೋಸೆಗೆ
ರೇಷನ್ ಅಕ್ಕಿ ಇರುತ್ತೆ, ನಾವು ಯಾವಾಗಲೂ ರೇಷನ್ ಅಕ್ಕಿನೇ ಹಾಕೋದು. ಸೊ ಜಾಸ್ತಿ ನಾವು ರೇಷನ್ ಫ್ರೆಶ್ ಅಕ್ಕಿ ಮಾಡ್ತೀನಿ, ಫ್ರೆಶ್ ಆಗಿ ಅಲ್ಲೇ ಮಾಡ್ಕೊಬೋದು. ಅದು ರೇಷನ್ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ, ಇದು ಕಡಲೆಬೇಳೆ ಈ ಥರ ಇರುತ್ತಲ್ಲ. ನಮಗೆ ಕೆಲವು ಡಿಫ್ರೆಂಟಾಗಿ ಏನೋ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಕೆಲವರು ಆಲೂಗಡ್ಡೆ ಪಲ್ಯ ಎಲ್ಲ ಸಿಂಪಲ್ ನಿಮಗೆ ಗೊತ್ತಿರುತ್ತೆ. ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋದು, ಆಲೂಗಡ್ಡೆ ಪಲ್ಯ ಮಾಡೋದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದು. ನಿಮಗೆ ಯಥೇಚ್ಛವಾಗಿ ನಾನು ಮಾಡೋದನ್ನ ತೋರಿಸ್ತಾ ಇರೋದು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮಾಮೂಲಿ ಸಾಕಿ ಚೆನ್ನಾಗಿ ಕಡಲೆಬೇಳೆ 4-5 ವಿಷಲ್ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಹಂಗಾಗಿ ನಾನು ಮಾಡ್ತಾ ಇರೋದು ಮಾಮೂಲಿ ಕಡಲೆಬೇಳೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, 4ರಿಂದ 5 ಹಸಿಮೆಣಸಿನಕಾಯಿ, ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿ ಕಮ್ಮಿಗೆ ಹಾಕೋಬಹುದು. ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಹಾಕೋದು ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಇಲ್ಲ ಹಂಗಾಗಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ತೀನಿ. ಇಲ್ಲ ಅಂದ್ರೆ 2 ಕಡ್ಡಿಯಿಂದ 3 ಕಡ್ಡಿ ಬೇಕು ನನಗೆ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ, ಆಲ್ಮೋಸ್ಟ್ ಮುಕ್ಕಾಲು ಭಾಗ ಅರ್ಧ ಕೆಜಿ ಕಮ್ಮಿ ತಗೊಂಡಿದ್ದೀನಿ. ಜಾಸ್ತಿ ರೋಸ್ಟ್ ಆಗೋ ಥರ ಬೇಯಿಸಬಾರ್ದು, ಇಷ್ಟು ತಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಎಲ್ಲ ಬೆಂದಿರುತ್ತಲ್ಲ ಅದನ್ನು ಚೆನ್ನಾಗಿ ಮಾಮೂಲಿ ಗೊತ್ತಲ್ಲ ಪಚಡಿ ಮಾಡಿ ನಾವೇನು ಅಂತ ಇದರಲ್ಲಿ ಮಾಡ್ಕೊಂಡಿಲ್ಲ, ಅದವಾಗಿ ಮಾಮೂಲಿ ಅನ್ನದ ಕೈಲೇ ನಾನು ನಿಮಗೆ ಬೇಗ ಬೇಗ ಪಟ್ಟ ಥರ ಮಾಡ್ಕೊಂಡು ನೀಟಾಗಿ ಏನಾಗಲಿ ಸ್ವಲ್ಪ ಉಪ್ಪು ಹಾಕೊಂಡು ತಟ್ಟೆಲೆ ಉಟ್ಕೊಂಡ್ರೆ ಬೇಗ ಬೇಗ ಕಾಯಿ ತುರಿನೂ ಅಷ್ಟೇ ಆಗುತ್ತೆ. ಇಲ್ಲ ಹಂಗೆ ಎಷ್ಟು ನಿಮಗೆ ಬೇಕು ಅಂದರೆ ಬೇಕು ಹಾಕೊಬೋದು, ಇಲ್ಲ ಅಂದ್ರೆ ಜೊತೆಗೆ ನಾನು ಸ್ವಲ್ಪ ಕಾಯಿ ತುರಿನೂ, ಏಕೆಂದರೆ ಆಲೂಗಡ್ಡೆ ಪಲ್ಯ ಅಂದರೆ ಕಲರ್ ಆಗಿರ್ಬೇಕಲ್ವ, ಹಂಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಜೊತೆಗೆ ಅಷ್ಟು ಹುರ್ಕೊಳ್ಳುತ್ತೆ, ಅಂದರೆ ಹುರಿದಾಗುತ್ತೆ. ಜೊತೆಗೆಲ್ಲ ನೀಟಾಗಿ ನೋಡ್ಬೋದು ನೀವು. ಇಷ್ಟು ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಇದ್ದರೆ ಆಯಿತು, ಪಟ್ ಅಂತ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕಿ ಜಾಸ್ತಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಉರಿಬಾರ್ದು ಅದನ್ನು, ಒಂದು ಸ್ವಲ್ಪ ಲೈಟಾಗಿ ನಿಮಗೆ ಆಪ್ಷನ್ ಬೇಕು ಅಂದರೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಆದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಲೈಟಾಗಿ ಸ್ವಲ್ಪ ಒಂದೆರಡು ಸೆಕೆಂಡು ಅಷ್ಟೇನಪ್ಪ, ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಆಲೂಗಡ್ಡೆ ಹಾಕಬೇಕು. ಆಲೂಗಡ್ಡೆನ ಚೆನ್ನಾಗಿ ನಿಮಗೆ ಗೊತ್ತಲ್ಲ ಯಾವ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು, ಇಲ್ಲ ನಿಮ್ಗೆ ಯಾವ ರೀತಿ ಅದಕ್ಕೆ ಬೇಕು ಆ ಥರ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಈಗ ಹಾಕ್ತಾಯಿದ್ದೀನಿ. ಬಟ್ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಮುಂದೆ ಹಾಕ್ಕೊಂಡು ಫ್ರೈ ಮಾಡ್ಬೋದು, ನೋಡ್ಬೋದು. ಒಂದು ಸ್ವಲ್ಪ ಅದು ಉಪ್ಪು ಹಿಡೀಲಿ ಅಂದರೆ, ಯಾಕೆಂದರೆ ಉಪ್ಪು ಹಿಡಿದಷ್ಟು ರುಚಿಯಾಗಿರುತ್ತೆ. ಯಾಕೆಂದರೆ ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಾಕಿರ್ತೀವಪ್ಪ ನಾವು, ಆಲೂಗಡ್ಡೆ ಉಪ್ಪು ಹಾಕಿ ಬೇಯಿಸಬೇಕು, ಹಂಗೆ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಹಂಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಆಲೂಗಡ್ಡೆ ಹಾಕಬೇಕು. ಆಲೂಗಡ್ಡೆನ ನಿಮಗೆ ಯಾವ ರೀತಿ ಬೇಕಾದ್ರೆ ಪೀಸ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದನ್ನ ಚೆನ್ನಾಗಿ ಬೆಂದು ಈ ಥರ ಇಟ್ಟಿಟ್ಟಂಗೆ ಇದ್ರೇ ಅದು ಚೆನ್ನಾಗಿ ಹೊಂದಕ್ಕೆ ಸಾಧ್ಯ, ಪಲ್ಯಕ್ಕೆ ಹೊಂದಕ್ಕೆ ಸಾಧ್ಯ. ಇಲ್ಲಾಂದರೆ ಹೊಂದಲ್ಲ, ಒಂಥರ ಒಳೊಳಗೇನೆ ಗಂಟು ಅದು ಪೀಸ್ ಮಾಡೋಕೆ ಚೆನ್ನಾಗಿರಲ್ಲ. ಈ ಥರನ ಇಟ್ಟಿಟ್ಟಾಗಿ ಮಾಡೋ ಅನ್ನಷ್ಟು ಬೇಯಿಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಥರ ಇದನ್ನು ಚೆನ್ನಾಗಿ ಅಷ್ಟೇ 2 ನಿಮಿಷ ಆಲೂಗಡ್ಡೆ ಪಲ್ಯ ಪಟ್ ಅಂತ ಹೋಗುತ್ತೆ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಹೊಂದಿಸ್ಕೊಬೇಕು. ಯಾಕೆ ಅಂತಂದರೆ ಒಂದು ಒಳಗಡೆ ಎಲ್ಲ ಹಂಗಂಗೆ ಇರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ನೀಟಾಗಿ ಹೊಂದಿಸ್ಕೊಂಡ್ರೆ ಪಲ್ಯ ಅದು ಸ್ವಲ್ಪ ಹಿಡಿಯೋಕ್ಕೆ ಉಪ್ಪು ಖಾರ ನಾವೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹಿಡಿಯೋಕ್ಕೆ ಸಾಧ್ಯ. ಹಂಗಾಗಿ ಚೆನ್ನಾಗಿ ಇದನ್ನು ನಾನಂತೂ ಇದೇ ಮೆಥಡಲ್ಲಿ ಮಾಡೋದು. ಬೇರೆಯವ್ರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಅಂದರೆ ಕೆಲವೊಂದು ಡಿಫ್ರೆಂಟಾಗಿ ಮಾಡ್ತಾರೆ. ಬಟ್ ನನಗೆ ಕಂಫರ್ಟಬಲ್ ಆಗಿ ಅಂತ ಅನಿಸೋದು ಈ ಥರ. ಹಂಗಾಗಿ ನಾನು ಸ್ವಲ್ಪ ಮಿದ್ದಿ ಆ ಥರನೇ ತಿರುಗೋದು. ಸೊ ಫೈನಲಿ ಆಲೂಗಡ್ಡೆ ಪಲ್ಯ ಫಿನಿಶ್ ಆಯಿತು. ಇನ್ನು ನೆಕ್ಸ್ಟ್ ಏನಿದ್ರು ದೋಸೆ ಯಾವ ರೀತಿ ಅಂತ ದೋಸೆ ಎಲ್ಲ ಮಾಮೂಲಿ ಮಾಡ್ತಾರೆ ದೋಸೆ, ನಾನು ಅದೇ ಥರ ಮಾಡೋದು ನೋಡ್ಬೋದು ನೀವು. ಅಂದರೆ ನಾನು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ತೀನಿ. ಬಟ್ ಏನಪ್ಪ ಅಂತಂದರೆ ಇದು ನಾನು ಮಾಡಿರುವಂಥ ಸಂಪಳ ಅಲ್ಲ, ಹಂಗಾಗಿ ಇದು ನಮ್ಮ ಅತ್ತೆ ಕೈ ಸಂಪಳ ಆಗಿರೋದ್ರಿಂದ ಸ್ವಲ್ಪ ನನಗೆ ಯಾಕೋ ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಯಾಕೆಂತಂದರೆ ಇದು ಇನ್ನೂ ಬ್ರೌನ್ ಕಲರ್ ಬರಬೇಕಾಗಿತ್ತು, ಒಂಥರ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿರ್ಬೇಕಾಗಿತ್ತು. ಬಟ್ ನನಗೆ ಓಕೆ ಅಂತ ಅನಿಸ್ತು ನನಗೆ. ಬಟ್ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸಾಫ್ಟಾಗಿತ್ತು. ಕಲರ್ ಬಂದುಬಿಟ್ರೆ ದೋಸೆದು ಕೆಳಗಡೆದು ಅದು ಬಿಟ್ಟರೆ ದೋಸೆ ಮಾತ್ರ ಹಳ್ಳೆ ಥರ ತುಂಬ ಚೆನ್ನಾಗಿತ್ತು. ತೋರಿಸ್ತೀನಿ ನಿಮಗೆ, ನೋಡ್ಬೋದು. ತುಂಬ ಚೆನ್ನಾಗಿತ್ತು ದೋಸೆ ಮಾತ್ರ. ನಾವು ಹೆಂಗೆ ತೆಗಿತೀವೋ ಅದೇ ಮೇಲ್ಗಡೆ ಎಲ್ಲ ಸಾಫ್ಟಾಗಿತ್ತು, ಕೆಳಗಡೆ ಎಲ್ಲ ಒಂಥರ ರೊಟ್ಟಿ ಥರ ಸೇಮ್ ಬರುತ್ತಲ್ಲ ಆ ಥರ ಇತ್ತು, ಚೆನ್ನಾಗಿತ್ತು. ನೋಡ್ಬೋದು. ನಾನು ಖಾರ ಏಕೆ ಹೆಚ್ಚಾಗಿ ಹಾಕ್ತಾಯಿದ್ದೀನಿ ಅಂತಂದರೆ, ನಾನು ಹೇಳಿಲ್ವ ಮೆಣಸು ಜಾಸ್ತಿ ಯೂಸ್ ಮಾಡಿಲ್ಲ, ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಖಾರ ಮೆಣಸಿನ್ಕಾಯಿ 5ರಿಂದ 6 ಹಾಕಿದ್ದೀನಿ, ಅಷ್ಟು ಖಾರ ಇಲ್ಲ. ಹಂಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಇರೋಂಥ ಇನ್ನೂ ಸೂಪರಾಗಿರುತ್ತೆ. ಆರೋದ್ಮೇಲೆ ಅಷ್ಟೇ, ಬಟ್ ಬಿಸಿ ಸೂಪರಾಗಿರುತ್ತೆ. ಸೊ ಬನ್ನಿ, ಈಗ ಆಲೂಗಡ್ಡೆ ಪಲ್ಯ ಹಾಕಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯ ಹಾಕೊಂಡು ಇನ್ನೇನೆಲ್ಲ ಆಯಿತು. ಸ್ವಲ್ಪ ಒಂಚೂರು ಲೈಟಾಗಿ ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು, ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಹಾಕೋಬೋದು, ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು, ನಿಮ್ಮ ಆಪ್ಷನ್ನು.
ಸೊ ಎಲ್ಲ ಏನು ಹಾಕಿದ್ರೂ ನಡೆಯುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದನ್ನು ಮಚ್ಚಾಕಿ ಸರ್ವ್ ಮಾಡುವಂಥ ಸಮಯ ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನೋಡ್ತಾರೆ ಹೇಳಲ್ವಾ, ತುಂಬ ಸಾಫ್ಟಾಗಿ ಬಂತು. ಮತ್ತು ದೋಸೆ ಮೇಲೆ ತುಂಬ ಸಾಫ್ಟಾಗಿ ಬಂತು. ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಮಾಡಿ ಮಕ್ಕಳು ಟಿಫನ್ ಬಾಕ್ಸ್ ಹಾಕಿದ್ರೆ ಸೂಪರಾಗಿರುತ್ತೆ. ಸೊ ಫೈನಲಿ ನಾನು ಮಾಡಿರುವಂಥ ಮಸಾಲೆ ದೋಸೆ ರೆಡಿ ಆಯಿತು. ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು. ನನಗಿಂತ ನನ್ನ ಮಕ್ಕಳಿಗೆ ಕೇಳ್ತೀನಿ, ನಾನು ಏನೇ ಮಾಡಿದ್ರು ಅಷ್ಟೇ ನನ್ನ ಮಕ್ಳಿಗೆ ತೋರಿಸ್ತೀನಿ. ಇದಾಗಿತ್ತು ಮಸಾಲೆ ದೋಸೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ.